ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ನಾ ಇವತ್ತು ಒಂದು ವ್ಲಾಗ್ ಮಾಡೋ ಒಂದು ಪ್ಲ್ಯಾನ್ ಒಳಗಿದ್ದೆ. ಅದು ಏನು ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ. ಒಟ್ಟು ಮೋಟೋ ವ್ಲಾಗ್ ಅಂತ ನನಗೆ ಗೊತ್ತಾಗಲ್ಲ ನಾ ಏನು ಮಾಡಾವಂತೀನಿ ಅಂತಂದು. ಚಾನಲ್ ನೇಮ್ ಚೇಂಜ್ ಮಾಡ್ತೇನೆ, ಒಮ್ಮೆ ವಿಡಿಯೋಸ್ ಲೈಕ್ ವರ್ಕಿಂಗ್ ಸ್ಟೈಲ್ ಚೇಂಜ್ ಮಾಡ್ತೇನೆ, ಒಮ್ಮೆ ನಂಗೆ ಏನು ಕನ್ಫ್ಯೂಸ್ ಆಗೈತೆ ಅಂದ್ರೆ ಲಿಟ್ರಲಿ ಜನಕ್ಕೆ ಏನು ಇಷ್ಟ ಆಕೈತಿ ಅದು ಮಾಡ್ಬೇಕಂತೀನಿ. ಬಟ್ ನನಗೆ ಗೊತ್ತಾಗವಲ್ಲ ಜನಕ್ಕೆ ಏನು ಇಷ್ಟ ಆಕೈತೆ ಅಂತಂದು. ಸೊ ನಾವು ಫೈನಲಿ ಒಂದು ಕನ್ಫ್ಯೂಷನ್ ಬಂದಿದೆ. ದಯವಿಟ್ಟು ಯಾರೊಂದು ಬೆಸ್ಟ್ ಇನ್ಫ್ಲುಯೆನ್ಸರ್ ಇದಿಲ್ಲ, ದಯವಿಟ್ಟು ನಂಗೆ ಒಂದು ಸ್ವಲ್ಪ ಲೈಕ್ ಸಜೆಸ್ಟ್ ಮಾಡಿರಿ. ಯಾವ ಥರ ವಿಡಿಯೋ ಮಾಡ್ಬೇಕು, ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಯಾವ ಥರ ಪೋಸ್ಟ್ ಮಾಡ್ಬೇಕು, ಯಾವ ಟೈಮಿಗೆ ಪೋಸ್ಟ್ ಮಾಡ್ಬೇಕು, ಮತ್ತು ಯಾವ ಥರ ಲೈಕ್ ಅಲ್ಗೋರಿದಮ್ ಅದು ಟೆಕ್ನಿಕಲಿ ಹೆಂಗೆ ವರ್ಕ್ ಆಗುತ್ತೋ. ಲಿಟ್ರಲಿ ನಾನು ಹೇಳ್ತೇನಲ್ಲ, ನನಗೆ ಫುಲ್ ನಾ ಟೈಮ್ ಕೊಡೋಕೆ ರೆಡಿ ಇದ್ದೀನಿ ಯೂಟ್ಯೂಬ್ಗೆ. ಬಟ್ ಯೂಟ್ಯೂಬ್ದೊಂದು ಅಲ್ಗೋರಿದಮ್ ಟೋಟಲಿ ಲೈಕ್ ಡಿಫ್ರೆಂಟ್ ಐತಿ. ಇಟ್ಸ್ ನಾಟ್ ಸೋ ಈಝಿ ಅಂತ ಅನ್ಕೊಂಬಿಟ್ಟೇನೆ ನಾ. ಯಾಕಂದ್ರೆ ನಾ ಎಷ್ಟೋ ಲೈಕ್ ಪೋಸ್ಟ್ ಮಾಡ್ತೀನಿ ವಿಡಿಯೋಸ್, ಅವು ಯಾವ ಪೋಸ್ಟ್ ಆ ರೇಂಜಿಗೆ ಒಂದು ಇದನ್ನು ಆಗೋಲ್ದು, ಏನಪ್ಪ ವೈರಲ್ ಆಗೋಲ್ದು, ಅದ್ರದ್ದೇನು ವ್ಯೂಸ್ ಆಗೋಲ್ದು. ಅದ್ರ ಲಿಟ್ರಲಿ ನಂಗೆ ಭಾಳ ಅಂದ್ರೆ ಭಾಳ ತಲೆ ಕೆಟ್ಟೈತಿ. ಬಟ್ ನಾ ಬಿಡಂಗಿಲ್ಲ, ಮಾಡೋದು ಮಾತ್ರ ಫಿಕ್ಸ್ ಮಾಡ್ತೀನಿ. ಬಟ್ ಏನು ಮಾಡ್ತೀನಿ ಗೊತ್ತಿಲ್ಲ, ಮಾಡ್ಕೊತ ಹೋಗ್ತೀನಿ. ಗೊತ್ತಿಲ್ಲ ಯಾವಾಗ ಒಂದು ಟೈಮ್ ನನ್ನ ವಿಡಿಯೋ ವೈರಲ್ ಆಕೈತಿ ಅನ್ನೋದು ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ದಿವ್ಸ ವೈರಲ್ ಆಕೈತಿ. ಬಿಕಾಸ್ ನಾ ಏನು ಹೇಳೋ ಅಂತೀನಿ ಅದು ನಾ ಮಾಡಾಕೊಂತೀನಿ. ನೋಡಿರಿ, ಅಯ್ಯಪ್ಪ ಸ್ವಾಮಿದೊಂದು ದಯೆ ನನ್ನ ಕೃಪೆ ಐತಿ. ಡೆಫಿನೆಟ್ಲಿ ಒಂದಿನ ನಾನು ವೈರಲ್ ಆಗ್ತೀನಿ ಯೂಟ್ಯೂಬ್ ಒಳಗೆ. ಸೊ ಟಿಲ್ ದೆನ್ ಐ ಹ್ಯಾವ್ ಟು ಮೇಕ್ ಇಟ್ ವಿಡಿಯೋಸ್. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಕಮೆಂಟ್ ಮಾಡಿದ್ರೆ ನಂಗೆ ಭಾಳ ಇನ್ನೂ ಮಜಾ ಬರ್ತೈತಿ. ನನಗೆ ಗೊತ್ತಿಲ್ಲ ನಾ ಏನು ವೀಡಿಯೋಸ್ ಮಾಡೋ ಅಂತೀನಿ, ಯಾರು ನೋಡೋ ಅಂತಾರೆ, ಯಾರಿಗೆ ಇಷ್ಟ ಆಗುತ್ತೆ, ಯಾರಿಗೆ ಇಲ್ಲ ಗೊತ್ತಿಲ್ಲ. ಕೀಪ್ ಪೋಸ್ಟಿಂಗ್ ಅನ್ನೋದು ಒಂದು ತಲೆಗೆ ಇಟ್ಕೊಂಡಿನಿ. ಸಮ್ ಟೈಮ್ ನಂದು ಟೈಮಿಂಗ್ ಮಿಸ್ಟೇಕ್ ಆಗ್ಬೋದು ಪೋಸ್ಟ್ ಮಾಡೋದು. ಬಟ್ ಆ ಒನ್ ಡೇ ಒಳಗೆ ಯಾವುದೋ ಒಂದು ಟೈಮಿಂಗ್ ನಾನು ಪೋಸ್ಟ್ ಮಾಡ್ತೀನಿ. ಸೊ ಇವತ್ತು ಫೈನಲಿ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯ್ತು, ಹಂಗೆ ಪೋಸ್ಟ್ ಮಾಡೋದು ಭಾಳ ಲೇಟ್ ಆಯ್ತು. ಬಟ್ ಸ್ಟಿಲ್ ನನಗೆ ಲೈಕ್ ಏನೋ ಒಂದು ಸ್ವಲ್ಪ ಎಲ್ಲೋ ನಂಗೆ ಸಪೋರ್ಟ್ ಸಿಗಾವಂತೈತಿ ಅಂದ್ಕೊಂಡು ಒಂದು ವಿಡಿಯೋ ಮಾಡಾವಂತೀನಿ. ಜನದ ಸಪೋರ್ಟ್ ಸಿಗ್ಬೇಕಂದ್ರೆ ದೇವ್ರದ್ದೊಂದು ಆಶೀರ್ವಾದ ಇರಬೇಕಂತ, ಅದಕ್ಕೆ